ನಮಸ್ಕಾರ ಪ್ರಿಯ ವೀಕ್ಷಕರೇ. ಪ್ರಕೃತಿಯ ನಿಯಮದ ಪ್ರಕಾರ ಅಥವಾ ಸೈನ್ಸಿನ ಪ್ರಕಾರ ನಾವು ಯಾವ ವಸ್ತುವನ್ನಾದರೂ ಕಾಯಿಸಿದರೆ ಅದು ಕರಗುತ್ತದೆ, ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ ಎಂಬುದು ನಮಗೆ ಗೊತ್ತಿರುವ ವಿಚಾರ. ಆದರೆ ಕರ್ನಾಟಕದ ಒಂದು ಪವಿತ್ರ ಕ್ಷೇತ್ರದಲ್ಲಿ ಇದಕ್ಕೆ ತದ್ವಿರುದ್ಧವಾದ ಪವಾಡ ನಡೆಯುತ್ತದೆ. ಇಲ್ಲಿ ಶಿವಲಿಂಗದ ಮೇಲೆ ತುಪ್ಪವನ್ನು ಹಚ್ಚಿ ಉಜ್ಜಿದರೆ ಆ ತುಪ್ಪ ಕ್ಷಣಾರ್ಧದಲ್ಲಿ ಗಟ್ಟಿಯಾದ ಬೆಣ್ಣೆಯಾಗಿ ಬದಲಾಗುತ್ತದೆ. ಇದು ಹೇಗೆ ಸಾಧ್ಯ? ಇದು ದೈವಿ ಶಕ್ತಿಯೇ ಅಥವಾ ಇದರ ಹಿಂದೆ ಯಾವುದಾದರೂ ವೈಜ್ಞಾನಿಕ ರಹಸ್ಯವಿದೆಯೇ? ಇದು ನಾವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಶಿವಗಂಗೆಯ ರಹಸ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅನಾಮಧೇಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಶಿವಗಂಗೆ ಒಂದು ಐತಿಹಾಸಿಕ ತಾಣ. ಈ ಬೆಟ್ಟವನ್ನು 4 ದಿಕ್ಕುಗಳಿಂದ ನೋಡಿದರೆ 4 ವಿಭಿನ್ನ ಆಕಾರಗಳಲ್ಲಿ ಕಾಣುತ್ತದೆ. ಪೂರ್ವಕ್ಕೆ ನಿಂತು ನೋಡಿದರೆ ಎತ್ತಿನ ಆಕಾರದಲ್ಲಿ, ಅಂದರೆ ನಂದಿಯ ಆಕಾರದಲ್ಲಿ, ಪಶ್ಚಿಮಕ್ಕೆ ಗಣೇಶನ ಆಕಾರದಲ್ಲಿ, ಉತ್ತರಕ್ಕೆ ಹಾವಿನಂತೆ ಮತ್ತು ದಕ್ಷಿಣದಲ್ಲಿ ಶಿವಲಿಂಗದಂತೆ ಕಾಣುವುದು ಇದರ ಮೊದಲ ವಿಶೇಷತೆ. ಹೊಯ್ಸಳ ರಾಜ ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲೆ ಇದೇ ಬೆಟ್ಟದಿಂದ ಹಾರಿ ಪ್ರಾಣತ್ಯಾಗ ಮಾಡಿದಳು. ಇದಕ್ಕೆ ನಾವು ಶಾಂತಲೆ ಡ್ರಾಪ್ ಎಂಬ ಹೆಸರಿನಿಂದಲೂ ಕರೆಯುತ್ತೇವೆ. ಆದರೆ ಎಲ್ಲದಕ್ಕಿಂತ ಹೆಚ್ಚು ಗಮನ ಸೆಳೆಯುವುದು ಇಲ್ಲಿನ ಗವಿಗಂಗಾಧರೇಶ್ವರ ದೇವಸ್ಥಾನ. ನೀವು ಸಹ ಈ ಶಿವಗಂಗೆ ಪ್ಲೇಸಿಗೆ ಹೋಗುತ್ತೀರಾ ಎನ್ನುವುದಾದರೆ ನಿಮ್ಮೊಟ್ಟಿಗೆ ಶುದ್ಧವಾದ ತುಪ್ಪವನ್ನು ತೆಗೆದುಕೊಂಡು ಹೋಗಿ. ಆ ತುಪ್ಪವನ್ನು ಅಲ್ಲಿನ ಅರ್ಚಕರಿಗೆ ಕೊಟ್ಟು ಅಲ್ಲಿನ ಶಿವಲಿಂಗಕ್ಕೆ ಹಚ್ಚಿ ಕೈಯಿಂದ ಉಜ್ಜಲು ಪ್ರಾರಂಭಿಸಿದರೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕಣ್ಣೆದುರೇ ಆ ಹಳದಿ ಬಣ್ಣದ ದ್ರವರೂಪದ ತುಪ್ಪ ಬಿಳಿ ಬಣ್ಣದ ಗಟ್ಟಿಯಾದ ಬೆಣ್ಣೆಯಾಗಿ ಬದಲಾಗುತ್ತದೆ. ಭಕ್ತರು ಈ ಬೆಣ್ಣೆಯನ್ನು ಪ್ರಸಾದವಾಗಿ ಮನೆಗೆ ಕೊಂಡೊಯ್ಯುತ್ತಾರೆ. ಹಾಗೂ ಈ ಬೆಣ್ಣೆ ಎಷ್ಟು ದಿನ ಇಟ್ಟರೂ ಕೆಡುವುದಿಲ್ಲ ಮತ್ತು ಇದಕ್ಕೆ ಅದ್ಭುತವಾದ ಔಷಧೀಯ ಗುಣವಿದೆ ಎಂದು ಸಹ ನಂಬಲಾಗಿದೆ. ಈ ಪವಾಡದ ಬಗ್ಗೆ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ಸಹ ನಡೆಸಿದ್ದಾರೆ. ಕೆಲವು ವಿಜ್ಞಾನಿಗಳ ಪ್ರಕಾರ ಈ ಶಿವಲಿಂಗವು ಯಾವ ಶಿಲೆಯಿಂದ ಮಾಡಲ್ಪಟ್ಟಿದೆಯೋ ಆ ಶಿಲೆಯು ಅತೀವವಾದ ಶೀತಲ ಗುಣವನ್ನು ಹೊಂದಿದೆ. ತುಪ್ಪದಿಂದ ಕಲ್ಲಿಗೆ ಘರ್ಷಣೆಯಾದಾಗ ತುಪ್ಪದ ಉಷ್ಣತೆಯನ್ನು ಹೀರಿಕೊಂಡು ಅದನ್ನು ಮರಳಿ ಘನರೂಪಕ್ಕೆ, ಅಂದರೆ ತುಪ್ಪದ ಸಾಲಿಡ್ ಸ್ಟೇಟ್ ಆದ ಬೆಣ್ಣೆಯ ರೂಪಕ್ಕೆ ತರುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಕೆಲವು ವಿಜ್ಞಾನಿಗಳ ಪ್ರಕಾರ ದೇವಾಲಯವು ಗುಹೆಯ ಒಳಗಿರುವುದರಿಂದ ಅಲ್ಲಿನ ತಾಪಮಾನ ಯಾವಾಗಲೂ ಕಡಿಮೆ ಇರುತ್ತದೆ. ಆದರೆ ಕೇವಲ ತಣ್ಣಗಿದ್ದ ತಕ್ಷಣ ತುಪ್ಪ ಬೆಣ್ಣೆಯಾಗಲು ಸಾಧ್ಯವಿಲ್ಲ ಎಂಬುದು ಅನೇಕ ಆಧ್ಯಾತ್ಮವಾದಿಗಳ ವಾದ. ಜಗತ್ತಿನ ಯಾವ ಮೂಲೆಯಲ್ಲೂ ಈ ತರಹದ ವಿದ್ಯಮಾನ ನಡೆಯದೇ ಇರುವುದು ಈ ಜಾಗದ ವಿಶೇಷತೆಯನ್ನು ಎತ್ತಿ ತೋರಿಸುತ್ತದೆ. ಶಿವಗಂಗೆಯಲ್ಲಿ ಕೇವಲ ತುಪ್ಪದ ಪವಾಡವಷ್ಟೇ ಅಲ್ಲ, ಪಾತಾಳ ಗಂಗೆ ಎಂಬ ಮತ್ತೊಂದು ರಹಸ್ಯವಿದೆ. ಬೆಟ್ಟದ ಮೇಲಿರುವ ಒಂದು ಸಣ್ಣ ನೀರಿನ ಕುಳಿಯಲ್ಲಿ ನೀರು ಯಾವಾಗಲೂ ಬರುತ್ತಲೇ ಇರುತ್ತದೆ. ಆ ನೀರು ಎಲ್ಲಿಂದ ಬರುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಹಾಗೂ ಆ ಕುಳಿಯಲ್ಲಿ ಕೈ ಹಾಕಿದರೆ ನೀರು ಸಿಗುವುದು ಕೇವಲ ಪುಣ್ಯವಂತರಿಗೆ ಮಾತ್ರ ಎಂಬ ನಂಬಿಕೆಯೂ ಇದೆ. ಅಷ್ಟೇ ಅಲ್ಲದೆ ಈ ಶಿವಗಂಗೆಯಿಂದ ಶ್ರೀರಂಗಪಟ್ಟಣಕ್ಕೆ ಗುಪ್ತ ಮಾರ್ಗವಿತ್ತು ಎಂದು ಸಹ ಹೇಳಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಶಿವಗಂಗೆಯು ಭಕ್ತಿ ಮತ್ತು ವಿಜ್ಞಾನದ ನಡುವಿನ ಒಂದು ದೊಡ್ಡ ಪ್ರಶ್ನೆಯ ಗುರುತಾಗಿದೆ. ನಂಬಿಕೆ ಇದ್ದವರು ಇದು ಈಶ್ವರನ ಪವಾಡ, ಸಂಶೋಧಕರಿಗೆ ಇದು ಪ್ರಕೃತಿಯ ವಿಸ್ಮಯ. ನೀವು ಎಂದಾದರೂ ಶಿವಗಂಗೆಗೆ ಹೋಗಿ ಈ ತುಪ್ಪದ ಪವಾಡವನ್ನು ಕಣ್ಣಾರೆ ನೋಡಿದ್ದೀರಾ? ಅದರ ಅನುಭವ ಹೇಗಿತ್ತು ಎಂಬುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.